ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ತುಲಾ ರಾಶಿಯಲ್ಲಿ ಬುಧನ ಸಂಚಾರವು ಇದೇ ನವೆಂಬರ್ 23ರಿಂದ ಪ್ರಾರಂಭವಾಗಲಿದೆ. ಬುಧನ ಈ ಚಲನೆಯ ಸಕಾರಾತ್ಮಕ ಪ್ರಭಾವವನ್ನು 7 ರಾಶಿಗೆ ಸೇರಿದ ಜನರ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನೋಡಬಹುದಾಗಿದೆ. ಆ ಲಕ್ಕಿ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜಕುಮಾರ ಎಂದು ಕರೆಯಲ್ಪಡುವ ಬುಧನು ತುಲಾ ರಾಶಿಯಲ್ಲಿ 2025ರ ನವೆಂಬರ್ 23ರ ರವಿವಾರದ ಸಂಜೆ ತನ್ನ ಚಲನೆಯನ್ನು ಮಾಡಲಿದ್ದಾನೆ. ಜ್ಯೋತಿಷ್ಯದ ಪ್ರಕಾರ ಈ ಬುಧ ಗ್ರಹವು ವ್ಯಾಪಾರ, ತರ್ಕ, ಬುದ್ಧಿ, ಸಂಚಾರ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತದೆ. ಬುಧನು ಸಮಯಕ್ಕೆ ಸರಿಯಾಗಿ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಮತ್ತು ಮೇಷದಿಂದ ಮೀನರಾಶಿಯವರೆಗೆ ಎಲ್ಲ ರಾಶಿಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುವನು. ಬುಧನು ತುಲಾ ರಾಶಿಯನ್ನು ಪ್ರವೇಶಿಸುವುದಕ್ಕೆ ಜ್ಯೋತಿಷ್ಯದಲ್ಲಿ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಏಕೆಂದರೆ ಪುನಃ ತನ್ನದೇ ಆದ ತುಲಾ ರಾಶಿಯಲ್ಲಿ ಪ್ರವೇಶಿಸಲಿದ್ದಾನೆ. ಬುಧ ಗ್ರಹವು ತುಲಾ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಲಾಭ ಮತ್ತು ಜೀವನದಲ್ಲಿ ಸಾಕಷ್ಟು ಪ್ರಗತಿ ಲಭಿಸುವುದು. ಬುಧನು ತುಲಾ ರಾಶಿಯಲ್ಲಿ ಡಿಸೆಂಬರ್ 6ರವರೆಗೆ ತನ್ನ ಚಲನೆಯನ್ನು ಮಾಡಲಿದ್ದಾನೆ. ಹಾಗಾಗಿ ಬುಧನ ಈ ಸಂಚಾರದಿಂದಾಗಿ ಯಾವ 7 ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ನೋಡಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಿರಿ. 1. ಮೇಷರಾಶಿ. ಬುಧನ ಈ ರಾಶಿ ಬದಲಾವಣೆಯು ಮೇಷರಾಶಿಗೆ ಸೇರಿದ ಜನರ 7ನೇ ಮನೆ ಅಂದರೆ ಪಾಲುದಾರಿಕೆ ಮತ್ತು ವಿವಾಹಕ್ಕೆ ಸಂಬಂಧಿಸಿದ ಮನೆಯಲ್ಲಿ ಸಂಭವಿಸುವುದು. ಇದರಿಂದಾಗಿ ಮೇಷರಾಶಿಗೆ ಸೇರಿದ ಜನರು ಪಾಲುದಾರಿಕೆಯಲ್ಲಿ ಮಾತುಕತೆ ಮತ್ತು ಅರ್ಥ ಮಾಡಿಕೊಳ್ಳುವುದರಲ್ಲಿ ಹೆಚ್ಚಿನ ವೃದ್ಧಿಯನ್ನು ಹೊಂದುವರು. ಈ ಅವಧಿಯಲ್ಲಿ ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ನೀವು ಧೈರ್ಯಶಾಲಿಗಳಾಗಿರುವಿರಿ. ಜೊತೆಗೆ ಈ ಸಂದರ್ಭದಲ್ಲಿ ನೀವು ಯಾವುದಾದರೂ ಗ್ರಾಹಕರು ಅಥವಾ ಆಪ್ತರೊಂದಿಗೆ ಹೊಸ ಪಾಲುದಾರಿಕೆಯನ್ನು ಮಾಡಲು ಸಿದ್ಧರಿರುವಿರಿ. ಈ ಅವಧಿಯಲ್ಲಿ ನೀವು ಬೇರೆಯವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವ ಸಂಭವವಿದೆ. ಹಾಗಾಗಿ ನಿಮ್ಮ ಅಗತ್ಯಗಳ ಬಗ್ಗೆ ಹೆಚ್ಚಿನ ಗಮನ ನೀಡಿ. 2. ಮಿಥುನ ರಾಶಿ. ಬುಧನ ಈ ಸಂಚಾರವು ಮಿಥುನ ರಾಶಿಯ 5ನೇ ಮನೆ ಅಂದರೆ ಪ್ರೀತಿ, ಸಂತೋಷ ಮತ್ತು ರಚನಾತ್ಮಕತೆಗೆ ಸಂಬಂಧಿಸಿದ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು. ಇದರಿಂದಾಗಿ ನಿಮ್ಮ ರಚನಾತ್ಮಕ ಶಕ್ತಿ, ಪ್ರೀತಿ ಮತ್ತು ಸಂತೋಷದ ಭಾವನೆಯಲ್ಲಿ ಹೆಚ್ಚಳವನ್ನು ಹೊಂದುವಿರಿ. ಕಲೆ, ಲೇಖನ, ಸಂಗೀತ, ರಚನಾತ್ಮಕ ವಿಚಾರಗಳಲ್ಲಿ ಯಶಸ್ಸು ದೊರಕುವ ಸಂಭವವಿದೆ. ಪ್ರೇಮ ಸಂಬಂಧದಲ್ಲಿನ ಒತ್ತಡಗಳೆಲ್ಲವೂ ದೂರವಾಗಲಿದೆ ಮತ್ತು ಮಾತುಕತೆಯಲ್ಲಿ ಸಾಮರಸ್ಯವನ್ನು ಹೊಂದುವಿರಿ. ಹಾಗೆ ಈ ಅವಧಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲು ನೀವು ಸಮಯವನ್ನು ತೆಗೆದುಕೊಳ್ಳಬೇಕಾಗಿರುವುದು. ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಯುವ ಮೊದಲು ಸರಿಯಾಗಿ ಯೋಚಿಸುವುದು ಉತ್ತಮ. 3. ಕನ್ಯಾ ರಾಶಿ. ಬುಧ ಗ್ರಹವು ಕನ್ಯಾ ರಾಶಿಯ 2ನೇ ಮನೆ ಅಂದರೆ ಹಣ, ಮಾತು ಮತ್ತು ಕುಟುಂಬದೊಂದಿಗೆ ಸಂಬಂಧವಿರುವ ಮನೆಯಲ್ಲಿ ಸಂಚರಿಸಲಿದ್ದಾನೆ. ಕನ್ಯಾ ರಾಶಿಗೆ ಸೇರಿದ ಜನರ ಹಣ, ಮಾತು ಮತ್ತು ಕುಟುಂಬದ ಪ್ರತಿಷ್ಠೆಯ ಮೇಲೆ ಬುಧ ತನ್ನ ಪ್ರಭಾವವನ್ನು ಬೀರಲಿದ್ದಾನೆ. ಹಾಗಾಗಿ ನಿಮ್ಮ ಮಾತಿನಿಂದ ಜನರು ಆಕರ್ಷಣೆಗೆ ಒಳಗಾಗುವರು. ಜೊತೆಗೆ ಈ ಅವಧಿಯಲ್ಲಿ ನೀವು ವ್ಯಾಪಾರ ಮತ್ತು ಮಾತುಕತೆಯಲ್ಲಿ ಯಶಸ್ಸನ್ನು ಗಳಿಸುವಿರಿ. ನಿಮಗೆ ಹೆಚ್ಚಿನ ಲಾಭವೂ ಈ ಸಂದರ್ಭದಲ್ಲಿ ದೊರಕುವ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಖರ್ಚುಗಳ ಕಡೆಗೆ ನಿಯಂತ್ರಣ ವಹಿಸಿ ಮತ್ತು ಅನಾವಶ್ಯಕ ವಿವಾದಗಳಿಂದ ದೂರವಿರುವುದು ಉತ್ತಮ. 4. ತುಲಾ ರಾಶಿ. ಬುಧ ಗ್ರಹದ ಸಂಚಾರವು ತುಲಾ ರಾಶಿಯ 1ನೇ ಮನೆ ಅಂದರೆ ನಿಮ್ಮ ವ್ಯಕ್ತಿತ್ವದೊಂದಿಗೆ ಸಂಬಂಧವಿರುವ ಮನೆಯಲ್ಲಿ ಸಂಭವಿಸುವುದು. ಹಾಗಾಗಿ ನಿಮ್ಮ ಯೋಚನೆ, ಮಾತನಾಡುವ ಶೈಲಿ ಮತ್ತು ಚಿಂತನೆಗಳ ಮೇಲೆ ಬುಧನ ಪ್ರಭಾವವನ್ನು ನೋಡಬಹುದು. ಹಾಗಾಗಿ ಈ ಅವಧಿಯಲ್ಲಿ ನೀವು ಉತ್ತಮ ಮಾತಿನ ಶೈಲಿಯನ್ನು ಹೊಂದುವಿರಿ. ಇದರಿಂದಾಗಿ ನೀವು ಜನರನ್ನು ಆಕರ್ಷಿಸುವಿರಿ.
ನಿಮ್ಮ ಗೌರವ ಖ್ಯಾತಿಯಲ್ಲಿ ಹೆಚ್ಚಳವಾಗುವುದರೊಂದಿಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ವಿಕಾಸವನ್ನು ಹೊಂದುವುದರಿಂದ ನಿಮ್ಮ ಕೆಲಸಗಳಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವಿರಿ. ಆದರೆ ಈ ಅವಧಿಯಲ್ಲಿ ನಿಮ್ಮ ನಿರ್ಧಾರವನ್ನು ಉತ್ತಮ ಸಮತೋಲನದೊಂದಿಗೆ ತೆಗೆದುಕೊಳ್ಳುವುದು ಒಳ್ಳೆಯದು ಮತ್ತು ಎಲ್ಲಾ ವಿಚಾರಗಳ ಬಗ್ಗೆ ಯೋಚಿಸಿದ ನಂತರವೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಜೀವನದಲ್ಲಿ ಮುಂದೆ ಸಾಗುವುದು ಉತ್ತಮ. 5. ಧನುರಾಶಿ. ಬುಧನ ಈ ಸಂಚಾರವು ಧನುರಾಶಿಯ 11ನೇ ಮನೆ ಅಂದರೆ ಲಾಭ, ಸ್ನೇಹಿತರು, ಸಾಮಾಜಿಕ ಸಂಪರ್ಕಗಳೊಂದಿಗೆ ಸಂಬಂಧವಿರುವ ಮನೆಯಲ್ಲಿ ಸಂಭವಿಸುವುದರಿಂದ ನಿಮ್ಮ ಸ್ನೇಹ, ಸಂಪರ್ಕ ಮತ್ತು ಲಾಭದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ. ಈ ಅವಧಿಯಲ್ಲಿ ಧನುರಾಶಿಗೆ ಸೇರಿದ ಜನರು ಹೊಸ ಸಂಪರ್ಕಗಳು, ಸಾಮಾಜಿಕ ಯೋಜನೆಗಳು ಮತ್ತು ಎಲ್ಲದರ ಬೆಂಬಲದಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವವಿದೆ. ಹಾಗೆ ಈ ಅವಧಿಯಲ್ಲಿ ನಿಮ್ಮ ಆಸೆಗಳು ಈಡೇರುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವುದು. 6. ಮಕರ ರಾಶಿ. ಮಕರ ರಾಶಿಯ 10ನೇ ಮನೆ ಅಂದರೆ ಕರ್ಮ, ಪ್ರತಿಷ್ಠೆ ಮತ್ತು ಸಾರ್ವಜನಿಕ ವಿಚಾರಗಳೊಂದಿಗೆ ಸಂಬಂಧವಿರುವ ಮನೆಯಲ್ಲಿ ಬುಧನು ಸಾಕಷ್ಟು ಸಕ್ರಿಯರಾಗಿರುವ ಕಾರಣ ನಿಮ್ಮ ಕೆಲಸ, ವೃತ್ತಿಜೀವನ ಹಾಗೂ ಸಾಮಾಜಿಕ ವಿಚಾರಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ನೋಡಬಹುದು. ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರ ಸಂಚಾರ, ಕೌಶಲ್ಯ ಮತ್ತು ಸಾರ್ವಜನಿಕ ವಿಚಾರಗಳಲ್ಲಿ ಸುಧಾರಣೆಯನ್ನು ಈ ಅವಧಿಯಲ್ಲಿ ನೋಡುವುದಾಗಿದೆ. ಜೊತೆಗೆ ಕೆಲಸದ ಸ್ಥಳದಲ್ಲಿ ಜನರ ಮೇಲೆ ನೀವು ಹೆಚ್ಚು ಪ್ರಭಾವಶಾಲಿಗಳಾಗಿರುವಿರಿ. 7. ಕುಂಭರಾಶಿ. ಬುಧ ಗ್ರಹದ ಸಂಚಾರವು ಕುಂಭರಾಶಿಯ 9ನೇ ಮನೆ ಅಂದರೆ ಅದೃಷ್ಟ, ದರ್ಶನ, ಅಧ್ಯಯನ, ಯಾತ್ರೆಗೆ ಸಂಬಂಧಿಸಿದ ಮನೆಯಲ್ಲಿ ಸಂಭವಿಸುವುದು. ಬುಧನ ಶುಭ ಪ್ರಭಾವದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಅಧ್ಯಯನ, ದರ್ಶನ, ಧರ್ಮ ಮತ್ತು ವಿದೇಶಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಸಾಕಷ್ಟು ಸಕ್ರಿಯರಾಗಿರುವರು. ಹಾಗಾಗಿ ಈ ಅವಧಿಯಲ್ಲಿ ಪ್ರಯಾಣ, ಶಿಕ್ಷಣ ಮತ್ತು ಧಾರ್ಮಿಕ ಮಾರ್ಗದರ್ಶನದಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವವಿದೆ. ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಗಮನವು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಾಗಿರುವುದು. ಹಾಗೆ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಯಾವುದೇ ಯೋಜನೆಗಳನ್ನು ಅವಸರದಲ್ಲಿ ರೂಪಿಸದಂತೆ ಎಚ್ಚರವಹಿಸಿ. ಜೊತೆಗೆ ಸರಿಯಾಗಿ ಯೋಚಿಸಿದ ನಂತರವೇ ಕೆಲಸಗಳನ್ನು ಮಾಡುವುದು ಉತ್ತಮ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.